ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕೊನೆಗೂ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟಿದೆ. ಈಗ ನೀವೇ ತೇಲ್ಕೊಂಡು ಹೋಗಿ ಅಥವಾ ಮುಳುಗಿ ಹೋಗಿ ನಿಮ್ಗೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳಿ ಕೈ ತೊಳ್ಕೊಂಡು ಬಿಟ್ಟಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವಾಗ ಇಡಿ ಈ ಮುಡಾ ಕೇಸ್ನಲ್ಲಿ ಎಂಟ್ರ್ ಆಯಿತೋ ಆವತ್ತಿನಿಂದ ಈ ಹೈಕಮಾಂಡ್ ಸೈಲೆಂಟ್ ಆಗಿಬಿಟ್ಟಿದೆ. ಇವರಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಂತಹ ಸುರ್ಜೇವಾಲಾ ಆಗಲಿ, ಕೆ.ಸಿ. ವೇಣುಗೋಪಾಲ್ ಆಗಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ, ಇವರು ಯಾರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಪ್ರಬಲವಾಗಿ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿಲ್ಲೇನೋ ಮೇಲ್ನೋಟಕ್ಕೆ ಒಂದೆರಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೊರತು ಯಾರು ಕೂಡ ಪ್ರಬಲವಾಗಿ ಇವ್ರ ಜೊತೆಗೆ ನಿಂತಿಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಕಾಂಗ್ರೆಸ್ ಲೀಡರ್ಗಳು ಡಿ.ಕೆ. ಶಿವಕುಮಾರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಇವರೆಲ್ಲರೂ ಅಷ್ಟೇ ಸಿದ್ದರಾಮಯ್ಯನವರಿಂದ ಒಂದು ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಮಾಡಿದ್ದೀರಾ, ನೀವು ಅನುಭವಿಸಿ ಅಂತ ತಿಳ್ಕೊಂಡು ಅವರ ಕೈ ಬಿಟ್ಟಾಗ ಕಾಣಿಸ್ತಾ ಇದೆ. ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳನ್ನ ಸಿದ್ದರಾಮಯ್ಯನವರ ಮಡದಿಯವರು ವಾಪಸ್ ಕೊಟ್ಟ ತಕ್ಷಣ ಈ ಕೇಸು ತಂಡ ಆಗುತ್ತೆ ಅಂತಕೊಂಡು ಸಿದ್ದರಾಮಯ್ಯನವರು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದರೆ ಇದರಲ್ಲಿ ಸ್ವಲ್ಪ ಡೈವರ್ಟ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆ ಅಂತ ತಿಳ್ಕೊಂಡಿದ್ರು ಅನ್ಸುತ್ತೆ. ಆದರೆ ಈಗ ಇದೇ ವಿಷಯನ ಇಟ್ಕೊಂಡು ಎಲ್ಲ ಪಾರ್ಟಿಯವರು ಅಂದರೆ ಅಪೋಸಿಟ್ ಪಾರ್ಟಿಯವರು ಸಿದ್ದರಾಮಯ್ಯನವ್ರ ಮೇಲೆ ಮುಗಿಬಿಡ್ತಾ ಇದ್ದಾರೆ. ಈ ಮೂಲಕ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದೀರಾ, ನಾನು ತಪ್ಪು ಮಾಡಿದ್ದು ಹೌದು ಅಂತೇಳಿ ಈಗ ಎಲ್ಲರೂ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ. ಇದರ ಮಧ್ಯದಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಕೆಲವರು ನಡ್ಕೊತಾ ಇದ್ದಾರೆ. ಆದರೆ ಅವ್ರ ಒಳಮನಸ್ಸು ಬೇರೆನೇ ಇದೆ. ಈಗ ಅಶೋಕ್ ಬಗ್ಗೆ ಏನೋ ಒಂದು ನಿನ್ನೆಯಿಂದ ಹೊಸದೊಂದು ಹಗರಣ ಹೊರಗಡೆ ಬರ್ತಾ ಇದೆ. BDAಗೆ ಸಂಬಂಧಪಟ್ಟಂತಹ ಸೈಟ್ ವಿಚಾರ, ಇದನ್ನು ಕೊನೆಗೆ ವಾಪಸ್ ಏನೋ ಒಂದು ವಿವಾದ ಆದ ತಕ್ಷಣ ಅದನ್ನ ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ಅಶೋಕ್ ಕೂಡ ರಿಸೈನ್ ಮಾಡಬೇಕು ಅಂತಕೊಂಡು ಒಂದು ಬೇಡಿಕೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅಪೋಸಿಟ್ ಪಾರ್ಟಿಯವರು. ಅಂದರೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ಅಂತ ಹೇಳಿದ ತಕ್ಷಣ ಈ ರೀತಿ ಹೊಸ ಯಾವುದೊಂದು ಹಳೆಯದನ್ನ ಹುಡುಕಿ ಅದನ್ನ ಇಟ್ಕೊಂಡು ಇವ್ರು ರಿಸೈನ್ ಮಾಡ್ತಾರೆ, ಇವ್ರು ರಿಸೈನ್ ಮಾಡ್ತಾರೆ ಅಂತೇಳಿ ಈ ರೀತಿ ಕೇಳಲಿ ಶುರು ಮಾಡಿದ್ದಾರೆ. ಆದರೆ ಇದೆಲ್ಲದು ಏನೋ ನಡೀತಾ ಇದೆ. ಇದು ಒಂದೆರಡು ದಿನದ ಮಟ್ಟಿಗೆ ಟಿವಿಗಳಲ್ಲೋ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಆನಂತರ ಕ್ಲೋಸ್ ಆಗಿ ಹೋಗುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಮುಖ್ಯ ಹಗರಣ ಏನು? ಸಿದ್ದರಾಮಯ್ಯನವ್ರದ್ದು ಮುಡಾ ಹಗರಣ. ಆ ಮುಡಾ ಹಗರಣ ತಣ್ಣಗಾಗುವ ಸಾಧ್ಯತೆಗಳಂತೂ ಖಂಡಿತವಾಗಿ ಇಲ್ಲ. ಯಾಕಂದ್ರೆ ಈ ಅಶೋಕ್ ಆಗಲಿ ಬೇರೆ ಯಾರದ್ದು ಬಂದ್ರು ಕೂಡ ಅದು ಸ್ವಲ್ಪ ಗೌಣ ಅನಿಸ್ತದೆ. ಇಲ್ಲಿವರೆಗೆ ಇವರು ಯಾಕೆ ನಿದ್ದೆ ಮಾಡ್ತಾ ಇದ್ರ? ಮೊದಲೇ ಹೇಳ್ಬೋದಿತ್ತಲ್ಲ, ಬಟ್ ಅದನ್ನ ಮಾಡಿಲ್ಲ. ಈಗ ಹೊಸ್ತು ಏನೆಲ್ಲ ಇದೆ ಹಳೇದು ಅದನ್ನೆಲ್ಲ ಕೆದಕ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಒಟ್ಟಾರೆ ಮೇಲೆ ಈ ರೀತಿ ಮಾಡಿಕೊಂಡು ಏನೋ ಕಾಲಹರಣ ಮಾಡೋದು ಅಥವಾ ಒಂದು ಸ್ವಲ್ಪ ಡೈವರ್ಟ್ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಅದಂತೂ ಖಂಡಿತವಾಗಿ ಯಾವ ರೀತಿಯಲ್ಲಿ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಇದ್ರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಗಾಂಧಿ ಜಯಂತಿ ಸಂಬಂಧಪಟ್ಟಂಥ ಸಮಾರಂಭಗಳಲ್ಲಿ ಹಲವಾರು ಕಡೆಗಳಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅವರು ಆತ್ಮಸಾಕ್ಷಿಯ ಬಗ್ಗೆ ಮಾತಾಡಲಿ ಶುರು ಮಾಡಿದ್ದಾರೆ. ಎಲ್ಲ ಕೋರ್ಟ್ಗಳಿಗಿಂತಲೂ ಆತ್ಮಸಾಕ್ಷಿ ಎನ್ನುವ ಒಂದು ಕೋರ್ಟ್ ಇದೆ, ಅದೇ ಮುಖ್ಯವಾಗ್ತದೆ. ಆತ್ಮಸಾಕ್ಷಿ ಏನು ಹೇಳ್ತದೋ ಆ ರೀತಿಯಲ್ಲಿ ನಾನು ನಡ್ಕೊಳ್ತೇನೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಮುನ್ಸೂಚನೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ಬಹಳಷ್ಟು ಪ್ರೆಷರ್ ಇದೆ. ಅದು ಎಲ್ಲಿ ಹೊರಗಡೆ ಬರ್ತಾ ಇಲ್ಲ. ಆದರೆ ಇತ್ತೀಚಿನ ಅವ್ರ ನಡವಳಿಕೆಯಲ್ಲೇ ಹೋಗ್ತಾರೆ ಹೈಕಮಾಂಡ್ನಿಂದ ನೀವು ರಿಸೈನ್ ಮಾಡಿಬಿಟ್ಟು ಸೈಡಿಗೆ ಹೋಗೋದು ಒಳ್ಳೇದು ಅನ್ನೋ ಒಂದು ಸೂಚನೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಅದರ ಫಲಶ್ರುತಿ ಇವರ ಈ ಆತ್ಮಸಾಕ್ಷಿ ಈ ತರ ಎಲ್ಲ ಮಾತಾಡ್ತಾ ಇರೋದು. ಯಾಕಂದ್ರೆ ಮುಂದೆ ಏನಾದರೂ ರಿಸೈನ್ ಮಾಡೋದಿದ್ರೆ ಆವಾಗ ಹೇಳಬಹುದಲ್ಲ, ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದೇನೆ, ಹಾಗಾಗಿ ನಾನು ರಾಜೀನಾಮೆ ಕೊಟ್ಟು ಕೆಳಗಿಳಿತಾ ಇದ್ದೇನೆ ಅಂತೇಳಿ ಹೇಳ್ಬಹುದು. ಅದಕ್ಕಾಗಿ ಈಗ ಏನೋ ಒಂದು ರೀತಿಯ ಫೌಂಡೇಶನ್ ಸ್ಟೋನ್ ಹಾಕ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಆತ್ಮಸಾಕ್ಷಿ. ಇದನ್ನೆಲ್ಲ ಯಾಕಂದ್ರೆ ಇಲ್ಲಿವರೆ ಸಿದ್ದರಾಮಯ್ಯನವರು ಆತ್ಮಸಾಕ್ಷಿ ಈ ತರ ಎಲ್ಲ ಮಾತಾಡಿದ್ ನಾನು ನೋಡಿಲ್ಲ. ಆದ್ರೆ ಈಗ ಹೊಸದಾಗಿ ಇದನ್ನ ನಾವು ಕೇಳಿಸ್ಕೊಂತಾ ಇದ್ದೇವೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ದಲಿತ ಸಮುದಾಯಕ್ಕೆ ಸೇರಿದಂತಹ ಕೆಲವೊಂದು ಮಂತ್ರಿಗಳು ಅಲ್ಲಲ್ಲಿ ಒಗ್ಗೂಡಿ ಒಂದು ಸಭೆಗಳನ್ನ ನಡೆಸ್ತಾ ಇದ್ದಾರೆ, ಅಂದ್ರೆ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಅವರು ಇವರ ಮನೆಯಲ್ಲಿ ಕೂತ್ಕೊಂಡು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಇದು ಕೂಡ ಅಷ್ಟೇ ಸಿದ್ದರಾಮಯ್ಯನವರ ಆತ್ಮಸಾಕ್ಷಿಗೂ ಮತ್ತು ಈ ರೀತಿಯ ಡಿಸ್ಕಷನ್ ನಡೀತಾ ಇರೋದಕ್ಕೂ ನೇರ ಸಂಬಂಧ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲಿಯೋ ಸಿದ್ದರಾಮಯ್ಯನವರು ಇಳಿತಾರೆ ಸದ್ಯದಲ್ಲೇ, ಬಹುಶಃ ದಸರಾದವರೆಗೆ ಇರಬಹುದು. ಯಾಕಂದ್ರೆ ಮೈಸೂರಿನಲ್ಲಿ ದಸರಾ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕೆ ಅವ್ರು ತಯಾರಿರಲ್ಲ. ದಸರಾ ಮುಗ್ದ ಮೇಲೆ ಬಹುಶಃ ಸಿದ್ದರಾಮಯ್ಯನವರ ಸಿಂಹಾಸನದಿಂದ ಇಳಿಯುವ ಕಾರ್ಯಕ್ರಮಕ್ಕೆ ಮುಹೂರ್ತ ಕೂಡಿ ಬರ್ಬೋದು ಅನಿಸ್ತದೆ. ಅಷ್ಟರೊಳಗಡೆ ಒಂದು ಕ್ಯಾಂಡಿಡೇಟ್ನ ಇವರು ರೆಡಿ ಮಾಡ್ಕೋಬೇಕು. ಅದಕ್ಕೀಗ ದಲಿತಾಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೆ. ಈ ಬಾರಿ ನಾವು ಯಾವುದೇ ಕಾರಣಕ್ಕೆ ದಲಿತ CM ಚಾನ್ಸ್ ಅನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ಕೊಂಡು ಒಂದು ಪ್ರಿಪರೇಷನ್ ನಡೀತಾ ಇರುವಾಗ ಕಾಣಿಸ್ತಾ ಇದೆ. ಅದಕ್ಕಾಗಿ ಇವ್ರ ಮನೆಯಲ್ಲಿ ಈ ರೀತಿಯ ಸೀಕ್ರೆಟ್ ಮೀಟಿಂಗ್ಸ್ಗಳು ಪ್ರಾರಂಭ ಆಗಿದೆ. ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿ, ಇದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಮುಖ್ಯಮಂತ್ರಿ ಪಟ್ಟ ಸಿಕ್ಕೋದನ್ನು ತಪ್ಪಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಒಳಗಡೆ ನಡೀತಾ ಇರುವಾಗ ಕಾಣಿಸ್ತಾ ಇದೆ. ಅದಕ್ಕಾಗಿ ಈಗ ದಲಿತ ಅನ್ನುವಂಥ ಒಂದು ಅಸ್ತ್ರವನ್ನ ಮುನ್ನೆಲೆ ತಂದಿದ್ದಾರೆ ಅನಿಸ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಇದೆ. ಅವರು ಕೂಡ ಇಲ್ಲಿಯ ಚೀಫ್ ಮಿನಿಸ್ಟರ್ ಆಗೋ ಸಾಧ್ಯತೆಗಳಿದೆ. ಯಾಕಂದ್ರೆ ಇಲ್ಲಿ ಉಳಿದವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂದ್ರೆ
ನ್ಯೂಟ್ರಲ್ ಆಗಿರುವಂತಹ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ನ್ಯೂಟ್ರಲ್ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ತಂದು ಕೂರಿಸಿದ್ರೆ ಅವಾಗ ಉಳಿದವರು ಸುಮ್ಮನೆ ಇರ್ಬೋದು ಅನ್ನೋ ಒಂದು ಯೋಚನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರು ಎಲ್ಲಿಯಾದರೂ ಬಂದು ಇಲ್ಲಿ ಚೀಫ್ ಮಿನಿಸ್ಟರ್ ಆದರೆ ಆಗ ಉಳಿದವರು ಸುಮ್ಮನೆ ಇರ್ತಾರೆ ಅನ್ನೋದು ಹೈಕಮಾಂಡ್ನ ಯೋಚನೆ ಆಗಿದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಸುಲಭವಾಗಿ ಬರ್ತಾರಾ, ಅದು ಕೂಡ ಬಹಳಷ್ಟು ಡೌಟ್ ಇದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಇಲ್ಲಿವರೆಗೂ ಕೂಡ 2 ವರ್ಷದಿಂದ ಈ ಗವರ್ಮೆಂಟ್ ಮಾಡಿರೋ ಕೆಲಸ ಏನೂ ಇಲ್ಲ. ಎಲ್ರಿಗೂ ಗೊತ್ತಿರುವಂತಹದ್ದು ಸರ್ಕಾರ ದಿವಾಳಿ ಆಗಿದೆ. ಇದ್ರ ಜೊತೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಬರೇ ಹಗರಣಗಳು ಹೊರಗಡೆ ಬರ್ತಾ ಇದೆ ಹೊರತು ಬೇರೆ ಏನು ಕೆಲಸಗಳು ನಡೀತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಕೇವಲ ನನ್ನ ಬಳಿ 136 ಶಾಸಕರ ಬೆಂಬಲ ಇದೆ, ಬಲ ಇದೆ ಅಂತ ಹೇಳ್ತದೆ ಬಿಟ್ರೆ ಇನ್ಯಾವುದೇ ರೀತಿಯ ಗುರುತರವಾದಂತಹ ಕೆಲಸ ಯಾವುದೂ ಮಾಡಿಲ್ಲ. ನಮ್ಮ ಬ್ಯಾಡ್ ಲಕ್ ಏನೋ ಚುನಾವಣೆ ಬರುವವರೆಗೆ ಎಲ್ಲರೂ ಕಾಯಲೇಬೇಕಾಗಿದೆ. ಯಾಕಂದ್ರೆ ಈ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಇನ್ನೇನೋ ರಾಜಕೀಯವಾಗಿ ಅವರೊಳಗಡೆ ಕಚ್ಚಾಡ್ಕೊಂಡು ಬಿದ್ದೋಗ್ಬೇಕು ಬಿಟ್ರೆ ಈ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಆದರೂ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಜನರಿಗೆ. ಇದು ನಮ್ಮ ದೇಶದ ಬಹುದೊಡ್ಡ ದೌರ್ಭಾಗ್ಯ. ಯಾಕಂದ್ರೆ ನಮ್ಗೆ ಆರಿಸಿ ಕಳಿಸಿರೋರನ್ನ ವಾಪಸ್ ಕರೆಸ್ಕೊಳ್ಳಿಕ್ಕೆ ನಮ್ಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಈ ಮಧ್ಯದಲ್ಲಿ ಈಗ ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಮಾತಾಡೋದಾದ್ರೆ, ಅವರು ಈಗ ಅನುಭವಿಸ್ತಾ ಇರುವಂತಹ ಅಧಿಕಾರ ನಿಮ್ಗೆ ಗೊತ್ತಿದೆ. ಒಂದು ಕಡೆ AICC ಪ್ರೆಸಿಡೆಂಟ್ ಆಗಿದ್ದಾರೆ. ಓಕೆ, ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇವರು ನಾಮಕಾವಸ್ಥೆ ಪ್ರೆಸಿಡೆಂಟ್ ಆಗಿರ್ತಾರೆ, ಅಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ, ಸ್ಪೀಚ್ ಮಾಡ್ತಾರೆ. ಅದು ಬಿಟ್ಟರೆ ಅವ್ರ ಹಿಂದೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ನಿಂತ್ಕೊಂಡು ಅವ್ರನ್ನ ಕುಣಿಸ್ತಾ ಇರ್ತಾರೆ. ಅದು ಕಾಂಗ್ರೆಸ್ನ ಹಣೆ ಬರಹ, ಅದು ಯಾವತ್ತೂ ಬದಲಾಗಲ್ಲ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪೋಸಿಟ್ ಪಾರ್ಟಿ ಲೀಡರ್, ಅಂದ್ರೆ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಮಹತ್ವ ಇದೆ ಅಲ್ಲಿ. ಅದೇ ರೀತಿಯಲ್ಲಿ ಅವರು ಅಪೋಸಿಟ್ ಪಾರ್ಟಿ ಲೀಡರ್ ಆಗಿದ್ದಾರೆ. ಹಾಗಾಗಿ ಆ ಹುದ್ದೆಯನ್ನು ಅವ್ರು ಬಿಟ್ಕೊಡ್ಲಿಕ್ಕೆ ತಯಾರಿದ್ದಾರಾ? ಖಂಡಿತವಾಗಿಯೂ ಇದು ಕೂಡ ಡೌಟ್ ಅನಿಸ್ತಾ ಇದೆ. ನಂತರ ಅವರು ಒಂದ್ ವೇಳೆ ಕರ್ನಾಟಕಕ್ಕೆ ವಾಪಸ್ ಬಂದ್ರೆ ಆಗ ಅವರಿಗೆ ದಿಲ್ಲಿಯ ಮೇಲಿನ ಹಿಡಿತವನ್ನು ಅವರು ಕಳ್ಕೊಳ್ಳುವ ಸಾಧ್ಯತೆಗಳಿರ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಲ್ಲಿಯ ಹಿಡಿತವನ್ನ ಕಳ್ಕೊಳ್ಳಿಕ್ಕೆ ಖಂಡಿತವಾಗಿ ತಯಾರಿ ಇಲ್ಲ ಅನಿಸ್ತದೆ. ಆದ್ರೂ ನೋಡ್ಬೇಕು, ಹೇಳಲಿಕ್ಕಾಗಲ್ಲ. ಮುಖ್ಯಮಂತ್ರಿ ಆಗುವ ಒಂದು ಚಾನ್ಸ್ ಸಿಕ್ಕಿದ್ರೆ ಒಂದ್ ಕೈ ನೋಡೇ ಬಿಡೋಣ ಅಂತ ಹೇಳ್ಕೊಂಡು ಕರ್ನಾಟಕಕ್ಕೆ ಬರುವ ಸಾಧ್ಯತೆಗಳಿರ್ತದೆ. ಆದ್ರೆ ಬಂದ್ರು ಕೂಡ ಇಲ್ಲಿ ಹೆಚ್ಚಿನ ದಿನ ಅವರಿಗೂ ಕೂಡ ಆಡಳಿತ ನಡೆಸೋದು ಕಷ್ಟ ಇದೆ. ಅಷ್ಟೊಂದು ಸಮಸ್ಯೆಗಳು ಕರ್ನಾಟಕದಲ್ಲಿದೆ. ಇದ್ರ ಮಧ್ಯದಲ್ಲಿ ಈ ಬಣ ರಾಜಕೀಯ ಅಂತೂ ಬಹಳಷ್ಟು ಪ್ರಬಲವಾಗಿದೆ. ಇಲ್ಲಿ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯನ ಬಣ, ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಬಣ, ಈ ರೀತಿ 2-3 ಬಣಗಳು ಒಟ್ಟು ಸೇರ್ಕೊಂಡು ಇಲ್ಲಿ ಎಲ್ಲರನ್ನು ಹೈರಾಣ ಮಾಡ್ತಾ ಇದೆ. ಡೆವಲಪ್ಮೆಂಟ್ಸ್ ಅಂತೂ ಬಿಡಿ, ಅದನ್ನ ಬಿಟ್ಟು ಹಾಕ್ಬಿಡಿ, ನೀವು ಅದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಒಟ್ಟಾರೆ ಮೇಲಾಗಿ ಇಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಅಧೋಗತಿಗೆ ತಿರುಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಅಂತೂ ಕೈ ಬಿಟ್ಟಿರೋದು ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ ನಮಗೆ. ಸ್ನೇಹಿತರೆ, ನಿಮಗೆ ನನ್ನ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.